ಹಲೋ ಎವ್ರಿವನ್, ಇವತ್ತು ನಾನು ಪಾಲಕ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾದ ರೆಸಿಪಿ. ಈವ್ನಿಂಗಿಗೆ ತುಂಬ ಒಳ್ಳೆಯ ಸ್ನ್ಯಾಕ್ಸ್ ಇದು. ಫಸ್ಟ್ ನಾವು ಈರುಳ್ಳಿನ ಉದ್ದುದ್ದವಾಗಿ ಹೆಂಚ್ಕೋಬೇಕು. ಒಂದೆರಡು ಈರುಳ್ಳಿನ ಉದ್ದುದ್ದವಾಗಿ ಹೆಂಚ್ಕೋಬೇಕು. ನಂತರ ಎರಡರಿಂದ ಮೂರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ನಾವು ಪಾಲಕ್ನ ಚಿಕ್ಕದಾಗಿ ಹೆಂಚ್ಕೋಬೇಕು, ಪಾಲಕ್ನ ಕೂಡ. ನೆಕ್ಸ್ಟ್ ನಾವು ಕೊತ್ತಂಬರಿ ಮತ್ತು ಕರಿಬೇವನ್ನು ಚಿಕ್ಕದಾಗಿ ಹೆಂಚ್ಕೋಬೇಕು. ಕರಿಬೇವು ಹಾಕಬೇಕು ಪಕೋಡಾಗೆ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ನಾವು ಕರಿಬೇವು ಕೂಡ ಹಾಕ್ತೀವಿ ಇದಕ್ಕೆ. ನೆಕ್ಸ್ಟ್ ಒಂದು ಬೌಲಲ್ಲಿ ಹೆಂಚ್ಕೊಂಡಿರೋ ಆನಿಯನ್ನು, ಪಾಲಕ್ ಇದನ್ನೆಲ್ಲನೂ ಕಲಿಸ್ಕೊಳ್ಳೋಣ. ಬೇಸನ್ ಹಿಟ್ಟು ಹಾಕ್ಕೊಂಡು ಒಂದು ಬೌಲಲ್ಲಿ ಆನಿಯನ್ನು ಮತ್ತು ಪಾಲಕ್ಕು, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಅದ್ರ ಜೊತೆ ಹಾಫ್ ಟೀ ಸ್ಪೂನ್ ಆಫ್ ಜೀರಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ 1 ಕಪ್ ಆಫ್ ಬೇಸನ್ ಹಿಟ್ಟು, ಸ್ವಲ್ಪ ಅಜ್ವೈನು ಡೈಜೆಷನ್ಗೆ ಒಳ್ಳೆಯದು, ಸೊ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಹಾಕೋತೀವಿ ನಾವು, ಸ್ವಲ್ಪ. ನೆಕ್ಸ್ಟ್ 1 ಕಪ್ ಆಫ್ ಬೇಸನ್ ಹಿಟ್ಟು ಹಾಕ್ಕೊಳ್ಳೋಣ. ಅಜ್ವೈನ್ ಹಾಕೊಂಡ ನಂತರ ಬೇಸನ್ ಹಿಟ್ಟು ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಹೋಗಬೇಕು, ತಕ್ಷಣವೇ ಎಲ್ಲವನ್ನು ಹಾಕೋಬಾರ್ದು. ಅದಕ್ಕೆ ನಾನು ಫಸ್ಟು 2 ಸ್ಪೂನ್ಸ್ ಹಾಕ್ಕೊಂಡು ನಂತರ ಮಿಕ್ಕಿದ್ದು ಹಾಕೋತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಸ್ಪೂನು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಪಿಂಚ್ ಆಫ್ ಸೋಡಾ ಹಾಕೋಬೇಕು ಇದಕ್ಕೆ ನಾನು 1 ಸ್ಪೂನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀವಿ ಇದಕ್ಕೆ. ನೆಕ್ಸ್ಟ್ ನಾವು ಬಿಸಿ ಎಣ್ಣೆನ ಹಾಕೋಬೇಕು ಇದಕ್ಕೆ 1 ಸ್ಪೂನು. ಅದಕ್ಕೆ ನಾನು ಮುಂಚೆನೇ ಎಣ್ಣೆನ ಕಾಸಿಟ್ಕೊಂಡಿದ್ದೀನಿ. ಆ ಎಣ್ಣೆನೇ ಇದಕ್ಕೆ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ ನಂತರ ಬಿಸಿ ಎಣ್ಣೆಯಲ್ಲಿ ಇದನ್ನು ಚಿಕ್ಕದಾಗಿ ಬಿಡಬೇಕು. ನಾನು ಮುಂಚೆನೇ ಏನು ಮಾಡಿದ್ದೀನಿ, ಎಣ್ಣೆನ ಬಾಣಲೆಯಲ್ಲಿ ಕಾಯಕ್ಕಿಟ್ಟಿದ್ದೀನಿ. ಒನ್ಸ್ ಎಣ್ಣೆ ಕಾದ ನಂತರ ಏನು ಮಾಡಬೇಕು, ಇದನ್ನು ಚಿಕ್ಕದಾಗಿ ಎಣ್ಣೆಯಲ್ಲಿ ಬಿಡಬೇಕು. ಇದನ್ನು ಒಂದು ಸ್ವಲ್ಪ ಬ್ರೌನ್ ಆಗೋ ತನಕನೂ ಒಂದು ಸ್ವಲ್ಪ ಕರಿತಾ ಇರಬೇಕು. ಇದನ್ನು ಜಾಸ್ತಿ ಬ್ರೌನ್ ಆಗೋಕ್ಕೂ ಬಿಡಬಾರ್ದು, ಒಂದು ಸ್ವಲ್ಪ ಮೀಡಿಯಮಾಗಿ ಬ್ರೌನ್ ಆದರೆ ಸಾಕು. ಇದು ಬಿಸಿಯಾದಂಥ ನಮ್ಮದು ಪಾಲಕ್ ಪಕೋಡ ರೆಡಿ ಆಗುತ್ತೆ. ಇದು ಈವ್ನಿಂಗ್ ಟೀ ಜೊತೆ, ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಈಸಿ ರೆಸಿಪೀಸ್ ಬೇಕಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.